ಹಲೋ ಗೈಸ್, ಬೆಳಗ್ಗೆ ಎಲ್ಲರಿಗೂ ನಮಸ್ಕಾರ. ನಾನಂತೂ ಬೆಳಗ್ಗೆ ಎದ್ದು ಫುಲ್ಲು ಜೋಶ್ ಆಗ್ಬಿಟ್ಟಿದ್ದೀನಿ ಗೈಸ್. ನಾನಂತೂ ಇವತ್ತು ಏನಪ್ಪ ವಿಷಯ ಅಂದರೆ, ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ ಇವತ್ತೇನು ಸ್ಪೆಷಲ್ ಅಂದ್ಬಿಟ್ಟು. ಎಲ್ಲೋ ಒಂದು ಕಡೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇವತ್ತು ವ್ಲಾಗ್ ಮಾಡೋಣ ಅಂತ ಎಲ್ಲೋ ಒಂದು ಕಡೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಟ್ರಾವೆಲ್ ಮಾಡ್ತಾ ಇದ್ದೀನಿ. ಟ್ರಾವೆಲ್ ಮಾಡ್ಕೊಂಡು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಆರಾಮಾಗಿ ಫ್ರೆಶ್ ಅಪ್ ಆಗಿ ವರ್ಕೌಟ್ ಮಾಡಿ ಗೈಸ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀನಿ ಗೈಸ್. ನಾನಂತೂ ಇವಾಗ ರೆಡಿಯಾಗಿ ನಾನು ರೆಡಿ ಆಗಿಬಿಟ್ಟು ಲೊಕೇಶನ್ಗೆ ಹೋಗಿ ಅಲ್ಲಿ ಮಾತಾಡ್ತೀನಿ ಗೈಸ್ ಕ್ಯಾಮ್ರಾದಲ್ಲಿ. ಎಲ್ಲರೂ ಎದ್ದಿದ್ದೀರೋ ಇಲ್ವಾ ಗೊತ್ತಿಲ್ಲ. ಇಷ್ಟೊತ್ತಿಗೆ ಮೇ ಬಿ ಒಂದು 5:30 ಆಗಿರ್ಬೋದು. ಸ್ವಲ್ಪ ಬೆಳಕಾಗ್ಬಿಟ್ಟಿದೆ ಗೈಸ್. ಒಂದು 5:30 ಆಗಿರ್ಬೋದು. ಜೋರಾಗಿ ಮಾತಾಡೋಕೆ ಕೂಡ ಭಯ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಅಕ್ಕಪಕ್ಕ. ನಾನು ಜೋರಾಗಿ ಮಾತಾಡ್ಬಿಟ್ರೆ ಅವೆಲ್ಲ ಎದ್ದು ಬಂದು ಏನೋ ಆಯ್ತಾ ಅಂದ್ಕೊಂಡು ನೋಡ್ಬೋದು ಅನ್ಕೊಂತಿದ್ದೀನಿ ಗೈಸ್. ನಾನಂತೂ ರೆಡಿಯಾಗಿ ಆರಾಮಾಗಿ ಕಾಯ್ಕೊಂಡಿದ್ದೀನಿ. ನೇನು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಬಿಡೋದೆ ಗೈಸ್. ಆರಾಮಾಗಿ ಒಳ್ಳೆ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡೋಣ. ಇನ್ನೊಂದು 10-15 ನಿಮಿಷದಲ್ಲಿ ಆರಾಮಾಗಿ ಬಿಟ್ಟು ಟ್ರಾವೆಲ್ ಮಾಡೋಣ ಗೈಸ್. ಕೊನೆಗೂ ನಾನಂತೂ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾಯ್ತು ಗೈಸ್, ಟ್ರಾವೆಲ್ ಮಾಡೋಣ ಅಂತ ಗೈಸ್. ನೋಡಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾತಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್. ವಾಕ್ ಮಾಡ್ಕೊಂಡು ಹೋಗೋರಿ. ಟ್ರೈನು ಆರಾಮಾಗಿ ಹೋಗ್ತಿದೆ. ಪಬ್ಲಿಕಲ್ಲಿ ಫಸ್ಟ್ ಟೈಮ್ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬ್ಲಾಗ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು. ನಾನು ಬ್ಲಾಗ್ ಮಾಡೋದು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೈಸ್ ಇವರು. ನೋಡಿ ಗೈಸ್, ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಮೆಟೀರಿಯಲ್ ಏನೋ ಹೋಗ್ತಿದೆ ಗೈಸ್, ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನಂತೂ ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಆರಾಮಾಗಿ. ಫಸ್ಟ್ ಟೈಮ್ ನಾನು ಈ ಥರ ಪಬ್ಲಿಕಲ್ಲಿ ಮಾತಾಡ್ತಿರೋದು, ಯಾಕಂದರೆ ಮನೆ ಹತ್ರ ಮಾತಾಡ್ತಿದ್ದೀವಿ ಆರಾಮಾಗಿ. ಓಕೆ ಓಕೆ ಬ್ರೋ, ಬಾಯ್ ಬ್ರೋ ಗೈಸ್. ಅವರಂತೂ ಹೋದ್ರು, ಒಬ್ಬನೇ ಆರಾಮಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಗೈಸ್. ಇದೊಂದು ಫಸ್ಟ್ ಟೈಮ್ ಗೈಸ್ ನಾನು ಟ್ರೈನಲ್ಲಿ ಹೋಗ್ತಿರೋದು. ಬ್ಲಾಗ್ ಮಾಡೋಣ ಅಂತಾನೆ ಗೊತ್ತಿಲ್ಲ, ಎಲ್ಲಿಗಾದ್ರೂ ನೋಡೋಣ, ಎಲ್ಲಿ ಟಿಕೆಟ್ ಆಗುತ್ತೋ ಅಲ್ಲಿ ತಗೊಳ್ಳೋಣ. ಆರಾಮಾಗಿ ಟಿಕೆಟ್ ತಗೊಂಡು ಹೋಗೋಣ ಗೈಸ್. ಬಟ್ ಗೂಡ್ಸ್ ಟ್ರೈನ್ಗಳಂತೂ ನೋಡಿ ಎಲ್ಲ ಗೂಡ್ಸ್ ಎಲ್ಲ ಹೋಗ್ತಿದೆ. ಬಟ್ ಏನು ಅಂತ ಗೊತ್ತಾಗ್ತಿಲ್ಲ ಗೈಸ್. ನಿಮ್ಗೇನಾದರೂ ಕಾಣಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ನನಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ. ಟ್ರೈನ್ದು ಟಿಕೆಟ್ ತಗೊಂಡು ಟ್ರೈನ್ಗೆ ಹೋಗಿ ಒಳಗಡೆ ಹೋಗಿ ಸಿಗ್ತೀನಿ ಗೈಸ್. ನೋಡಿ ಗೈಸ್, ಫಸ್ಟ್ ಟೈಮ್ ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಬಟ್ ಎಲ್ಲಿ ಟಿಕೆಟ್ ತೊಗೊಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ರೈಲ್ವೆ ಟ್ರ್ಯಾಕು, ರೈಲ್ ಬರೋದು ಗೊತ್ತಾಗ್ತಿದೆ ನಿಮಗೆ. ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್ ನನಗಂತೂ. ಅಲ್ಲಿಂದ ಮಾತಾಡ್ಕೊಂಬಂದು ಕೆಳಗಡೆಯಿಂದ ಮೇಲೆ ಹತ್ತಬೇಕು, ಮೇಲಿಂದ ಕೆಳಗಡೆ ಬರಬೇಕು. ನೋಡಿ ತುಂಬ ಜನ ಇದ್ದಾರೆ ಸ್ಟೇಷನಲ್ಲಿ ಗೈಸ್. ನಾನಂತೂ ಕೊನೆಗೂ ಟಿಕೆಟ್ ತಗೊಂಡಿದ್ದಾಯಿತು. ಯಾವುದೋ ಅಂತ ಗೊತ್ತಿಲ್ಲ ಪ್ಲೇಸ್, ಅದು ಯಾವುದೋ ಒಂದು ಉರಿಗಮ್ ಅಂತ ಒಂದು ಪ್ಲೇಸ್ ಗೈಸ್. ನಾನಂತೂ ತಗೊಂಡಿದ್ದೀನಿ ಟಿಕೆಟು. ಬಟ್ ಪಬ್ಲಿಕಲ್ಲಿ ಮಾತಾಡೋದಕ್ಕೆ ತುಂಬ ಬಾಡಿ ಎಲ್ಲ ತುಂಬ ಬಿಸಿ ಬರ್ತಿದೆ ಗೈಸ್. ಯಾವ ಥರ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಮಾತಾಡೋಕ್ಕೆ. ಬಟ್ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಸಬ್ಸ್ಕ್ರೈಬರ್ ಅಂತೀನಿ, ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು ಗೈಸ್ ನನಗಂತೂ. ನೋಡಿ ಟಿಕೆಟ್ ತೊಗೊಂಡಿದ್ದೀನಿ, ಟ್ರಾವೆಲ್ ಮಾಡೋಣ. ನೀವು ನಮ್ಮ ಜೊತೆಗೆ ಬರ್ತೀರಾ ಗೈಸ್? ಟ್ರೈನ್ ಬರ್ತಾ ಇದೆ, ನಾನಂತೂ ತುಂಬ ಎಕ್ಸೈಟ್ ಆಗ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಟ್ರೈನ್ ಬಂತು ಕೊನೆಗೂ. ಟ್ರೈನು ಬಂತು. ಯಾವುದ್ರಲ್ಲ ಗೈಸ್, ತುಂಬ ಜನ, ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ಗೈಸ್. ನೋಡಿ ಗೈಸ್, ಟ್ರೈನ್ ಇವಾಗ ಮೂವ್ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಮೆಟ್ರೋಯಲ್ಲೆಲ್ಲ ಓಡಾಡಿದ್ದೀನಿ ಗೈಸ್, ಬಟ್ ಟ್ರೈನ್ ಬಂದು ಫಸ್ಟ್ ಟೈಮು ಗೈಸ್. ನಾನಂತೂ ಬಂಗಾರಪೇಟೆಗೆ ರೀಚ್ ಆಗಿದ್ದೀನಿ ಗೈಸ್. ಅದು ಕೇಳಿಸ್ತಿಲ್ವೋ ಗೊತ್ತಿಲ್ಲ, ಆದರೂ ಜೋರಾಗಿ ಮಾತಾಡ್ತಾ ಇದ್ದೀನಿ. ನೋಡಿ ಸ್ಟೇಷನ್ ನೋಡಿ, ಒಳಗಡೆಯಿಂದನೇ ತೋರಿಸ್ತೀನಿ ಗೈಸ್. ಕೊನೆಗೂ ಟ್ರೈನ್ ಮೂವ್ ಆಗ್ತಿದೆ ಗೈಸ್. ನೋಡಿ ಬಂಗಾರಪೇಟೆ
ಬೋರ್ಡ್ ಬರುತ್ತಾ ಇಲ್ಲಿ? ಮೋಸ್ಟ್ಲಿ ಎಷ್ಟು ಇರ್ಬೋದು ಹಾಸ್ಟೆಲ್. ಹೌದಾ ಗೈಸ್, ಇದೆ ಇಲ್ಲಿದೆ ನೋಡಿ ಬಂಗಾರಪೇಟೆ. ಗೈಸ್, ಕೊನೆಗೂ ಬಂಗಾರಪೇಟೆ ಸ್ಟೇಷನ್ ಕ್ರಾಸ್ ಮಾಡಿದ್ವಿ. ಏನ್ ಗೈಸ್, ಒಳ್ಳೆ ಬಂದಿದೀವಿ ಗೈಸ್. ಕೊನೆಗೂ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಮೆತ್ತಗೆ ಮೂವ್ ಆಗ್ತಿದೆ ಟ್ರೈನ್, ಮೆತ್ತಗೆ ಮೂವ್ ಆಗ್ತಿದೆ ಗೈಸ್. ನೋಡಿ 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 ಗೈಸ್. ಬಟ್ ಅವಾಗೆ ಮಾತಾಡಕ್ಕಾಗಿಲ್ಲ, ತುಂಬಾ ಸೌಂಡ್ ಇತ್ತು ಗೈಸ್ ತುಂಬಾ. ನೋಡಿ ಒಳಗಡೆ ಎಲ್ಲ, ಒಳಗಡೆ ಟ್ರೈನ್ ಒಳಗಡೆ ಯಾವ ತರ ಇದೆ ಏನ್ ಗೈಸ್, ಟ್ರೈನ್ ಒಳಗಡೆ ಯಾವ ತರ ಇದೆ, ಕೇಳಿಸ್ತಿದ್ಯೋ ಗೊತ್ತಿಲ್ಲ. ಬಟ್ ಮೈಕ್ ಇಲ್ಲ ನನ್ನ ಹತ್ರ. ಮೈಕ್ ಇದ್ದಿದ್ರೆ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇತ್ತು. ನೋಡಿ ನೋಡಿ ಗೈಸ್, ಇದು ಗೋಲ್ಡ್ ಮೈನು ನೋಡಿ. ಅದು KGF ಗೋಲ್ಡ್ ಮೈನ್, ಇದು KGF ಗೋಲ್ಡ್ ಮೈನ್. ಮೈನಿಂಗ್ ಮಾಡೋ ಏರಿಯಾ ಗೈಸ್ ಇದೆಲ್ಲ ಮೈನಿಂಗ್ ಮಾಡೋ ಏರಿಯಾ. ಗೈಸ್ ನೋಡಿ ಗೈಸ್, ಬಟ್ ಏನ್ ಮಾತಾಡ್ಬೇಕು ಗೊತ್ತೇ ಆಗ್ತಾ ಇಲ್ಲ. ನೋಡಿ ಗೈಸ್, ಈ ಗೋಲ್ಡ್ ಮೈನ್ ಗೈಸ್, ಗೋಲ್ಡ್ ಮೈನಿಂಗ್ದು ಇದು ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆಲ್ಲ ತೋರಿಸ್ತಾರಲ್ವಾ, ಅದು ಆ ಮನೆ. ಗೈಸ್ ಕುತ್ಕೊಂಡಿದ್ದೀನಿ ಗೈಸ್ ಆರಾಮಾಗಿ ನೋಡಿ. ಆರಾಮಾಗಿ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಬಟ್ ಟ್ರೈನಲ್ಲಿ ಬರೋದು ಫಸ್ಟ್ ಟೈಮು. ಮೆಟ್ರೋದಲ್ಲಿ ತುಂಬ ಸಲ ಓಡಾಡಿದ್ದೀನಿ. ನೋಡೋಣ, ಇದೊಂದು ಚಾಲೆಂಜ್ ಇರಲಿ ಅಂದ್ಬಿಟ್ಟು ಆರಾಮಾಗಿ ರೆಕಾರ್ಡ್ ಮಾಡಿಕೊಂಡು ಗೈಸ್, ನಾನು ಮಾತಾಡ್ತಾ ಇದ್ರಲ್ಲ, ನೋಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ಇಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡೋ ಜಾಗ. ಮೇ ಬಿ ಅದಕ್ಕೆ ತುಂಬ ಇತಿಹಾಸ ಇರ್ಬೋದೇನೋ ಅಂದ್ಕೊತೀನಿ. ಬೋರ್ಡೆಲ್ಲ ಹಾಕಿದ್ದಾರೆ ಅಲ್ಲಿ ಹೋಗಿ ಓದಿದ್ರೆ ಗೊತ್ತಾಗ್ತಿತ್ತು. ನೋಡಿ ಗೈಸ್, ನೋಡಿ ಅಲ್ಲಿ ಗೋಲ್ಡ್ ಮೈನ್ ಏರಿಯಾ. ಗೈಸ್, ಕೊನೆಗೂ ನನ್ನ ಸ್ಟಾಪ್ ಬಂದಿದೆ ಗೈಸ್. ಕೊನೆಗೂ ಸ್ಟಾಪ್ಗೆ ಇಳಿದಿದ್ದೀನಿ ಗೈಸ್. ನೋಡಿ ಗೈಸ್, ಟ್ರೈನ್ ನಿಂತಿದೆ, ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಪ್ಯಾಸೆಂಜರ್ಸು. ನಾನಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀವು ಯಾವಾಗಾದರೂ ಟ್ರೈನಿಗೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಗೈಸ್. ಇಲ್ಲೊಬ್ರು ನನಗೆ ಸಜೆಸ್ಟ್ ಮಾಡ್ತಿದ್ದಾರೆ, ನಮ್ಮ ಟ್ರಾವೆಲರು. ನೋಡಿ ಗೈಸ್, ಸ್ಟೂಡೆಂಟ್ಸ್ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಬ್ರೋ ಹಾಯ್ ಹೇಳಿ. ಎಲ್ಲ ಹಾಯ್ ಹೇಳ್ತಿದ್ದಾರೆ ಗೈಸ್. ನಾನು ಹಾಯ್ ಹೇಳಿ ಅಂತ ಹೇಳಿದ್ದಕ್ಕೆ. ನೋಡಿ ಎಲ್ಲ ನಡ್ಕೊಂಡು ಹೋಗೋ ಏರಿಯಾ. ಬಟ್ ಎಲ್ಲೋಗುತ್ತಂತ ಗೊತ್ತಿಲ್ಲ. ಹೋದ್ರೆ ನಾನಂತೂ ದಾರಿ ತಪ್ಪೋಗ್ತೀನಿ. ನೋಡಿ ಟ್ರೈನ್ ಬಿಟ್ಬಿಟ್ಟು ಹೋಗ್ತಿದೆ ಗೈಸ್. ಇಲ್ಲಿ ಕೊನೆಗೆ ನಾನಂತೂ ಗೋಲ್ಡ್ ಮೈನಿಂಗ್ ಏರಿಯಾಗೆ ಬಂದಿದ್ದೀನಿ. ಬಟ್ ಇಲ್ಲಿ ಯಾರೂ ಇಲ್ಲ ನೋಡಿ. ಗೋಲ್ಡ್ ಮೈನಿಂಗು ಇದೆಲ್ಲ ಗೋಲ್ಡ್ ಮೈನಿಂಗ್ ಏರಿಯಾ ಗೈಸ್. ಹಳೇದು ಮೇ ಬಿ ಒಂದು 50 ವರ್ಷ ಆಗಿರ್ಬೋದೇನೋ ಅನ್ಕೊಂತೀನಿ. 2006 ನಿಂತೋಗಿದ್ದು ಗೈಸ್ ಇದು. ಇಲ್ಲಿ ನೋಡಿ, ನಮ್ಮ ಮರಕ್ಕೆ ಏನೇನೋ ಕಟ್ಟಿದ್ದಾರೆ. ಒಬ್ಬನೇ ನಡ್ಕೊಂಡ್ ಬರ್ತಾ ಇದ್ದೀನಿ ಗೈಸ್. ಇನ್ನೊಂದು ಬೇಸರದ ಸಂಗತಿ ಏನಂದ್ರೆ, ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್. ನಂದು ಬ್ಯಾಗು ಬಿಟ್ಟು ಒಂದು ನಿಮಿಷ ಕೂಡ ಆಗಿಲ್ಲ ಗೈಸ್. ಹೊರಗಡೆ ಬಂದು ಹಿಂಗೆ ಒಳಗಡೆ ಹೋಗೋಷ್ಟೊತ್ತಿಗೆ ಬ್ಯಾಗ್ ಇಲ್ಲ. ಅದ್ರಲ್ಲಿ ನನ್ನ ಬ್ಯಾಗಲ್ಲಿ ಬೈಬಲ್ ಎಲ್ಲ ಇತ್ತು. ಬೈಬಲ್ ಎಲ್ಲ ತಗೊಂಡು ಹೋಗಿದ್ದಾರೆ ಗೈಸ್. ಬೈಬಲ್ಲು ಮತ್ತೆ ಬ್ಯಾಗು, ಆಧಾರ್ ಕಾರ್ಡ್ಸು ನೋಡಿ. ಹಳೆ ಇದೆಲ್ಲ ಗೋಲ್ಡ್ ಮೈನಿಂಗ್ ಗೈಸ್. ಇದೆಲ್ಲ ಗೋಲ್ಡ್ ಮೈನಿಂಗ್. ಇದೆಲ್ಲ ಹಳೆ ಕಾಲದ ಬ್ರಿಟಿಷ್ ಕಾಲದ್ದು ಗೈಸ್. ಇದೆಲ್ಲ
ನೋಡಿ ಗೈಸ್, ಹಳೆ ಬಿಲ್ಡಿಂಗ್ಸು ಮತ್ತೆ ನೋಡಿ ಇದೆಲ್ಲ ವುಡ್ ಅಂತ ಹಂಗೆ ಇದೆ, ಎಷ್ಟೋ ವರ್ಷಗಳ ಹಿಂದೆ ಇದು. ಇದು ನೋಡಿ ಮೇನ್ ಗೇಟ್ ನೋಡಿ ಗೈಸ್. ಗೈಸ್ ನೋಡಿ, ಕೊನೆಗೂ ನಾನಂತೂ ಗೋಲ್ಡ್ ಮೈನ್ ಆಗಿರೋ ವೇಸ್ಟೇಜ್ ಹತ್ರ ಬಂದಿದ್ದೀನಿ. ಇದ್ ನೋಡಿ, ಇದ್ರಲ್ಲಿ ಎಷ್ಟು ಗೋಲ್ಡ್ ಇದೆಯಾ ಗೊತ್ತಿಲ್ಲ ಗೈಸ್. ಇದು ಕಲ್ಲು ಒಳಗಡೆ ಅಂಡರ್ಗ್ರೌಂಡ್ ಅಲ್ಲಿ ತೆಗ್ದಿರ್ತಾರಲ್ಲ ಗೈಸ್, ಕಲ್ಲು, ಆ ಕಲ್ಲಿದು ಹೊಳಿತಿದೆ, ಇದೊಂಥರ ಹೊಳಿತಿದೆ. ಬಟ್ ನೋಡಿ, ಇದೆಲ್ಲ ಗೋಲ್ಡ್ ಮೈನಿಂಗ್ ಏರಿಯಾನ ಇದೆಲ್ಲ. ಬಟ್ ಬ್ಯಾಗ್ ಕಳ್ಕೊಂಡಿದ್ದಕ್ಕೆ ತುಂಬಾ ಟೆನ್ಷನ್ ಆಗ್ತಿದೆ ಗೈಸ್ ನನಗಂತೂ. ಬ್ಯಾಗ್ ಹೋಯ್ತು, ಅದ್ರಲ್ಲಿ ಒಂದು ಪೇಪರ್ ಇತ್ತು ಕಳ್ಕೊಂಡೆ, ಮತ್ತೆ ಆಧಾರ್ ಕಾರ್ಡ್ಸ್ ಎಲ್ಲ ಇತ್ತು ಕಳ್ಕೊಂಡಿದ್ದೀನಿ ಗೈಸ್. ಒಬ್ಬನೇ ಆರಾಮಾಗಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಗೋಲ್ಡ್ ಮೈನಿಂಗ್ ಏರಿಯಾದು ಗೈಸ್. ನೋಡಿ ನೋಡಿದ್ರಾ, ಇದೆಲ್ಲ ಮೇ ಬಿ ಒಂದು ಬ್ರಿಟಿಷ್ ಕಾಲದ್ದು ಅನ್ಕೊಂತೀನಿ ಗೈಸ್. ಇದೆಲ್ಲ ಬ್ರಿಟಿಷ್ರು ಆಳಿರೋ ಕಾಲ, ಆ ಕಾಲದ್ದು. ರೀಸೆಂಟ್ ಆಗಿ ಏನೋ ರೋಡ್ ಹಾಕಿದ್ದಾರೆ. ಗೈಸ್ ನೋಡಿ ಗೈಸ್, ಇದೆಲ್ಲ ಇಲ್ಲ ಮುಳ್ಳು ಗಿಡಗಳೆಲ್ಲ ಇದೆ ಗೈಸ್ ತುಂಬಾ. ಬಟ್ ಒಬ್ಬನೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ ಗೈಸ್. ಈ ಜಾಗ ಆಲ್ಮೋಸ್ಟ್ ಗೋಲ್ಡ್ ಮೈನಿಂಗ್ ಮಾಡ್ತಾರಲ್ಲ ಅವರು ಲೇಬರ್ಸ್ ಮನೆ ಅನ್ಕೊಂತೀನಿ ಗೈಸ್. ಇದೆಲ್ಲ ಆಲ್ಮೋಸ್ಟ್ ಹಳೇ ಬಿಲ್ಡಿಂಗ್ಗಳಿದಾವೆ ನೋಡಿ, ಅಲ್ಲೊಂದಿದೆ ನೋಡಿ, ಆಲ್ಮೋಸ್ಟ್ ಲೇಬರ್ಸ್ ಮನೆಗಳು ಗೈಸ್ ಇದೆಲ್ಲ. ರೋಡ್ ನೋಡಿ, ಹಳೇ ರೋಡು, ಇದೆಲ್ಲ ತುಂಬ ವರ್ಷಗಳಾಗಿದೆ. ಇದು ಯಾವುದೋ ಒಂದು ಚರ್ಚ್ ಕಟ್ಟಿದ್ದಾರೆ ಇಲ್ಲಿ. ನೋಡಿ ಈಗ ಸ್ವಲ್ಪ ಹತ್ರ ಬಂದಿದ್ದೀನಿ ವಾಕ್ ಮಾಡಿಕೊಂಡು. ನೋಡಿ ವಾಕ್ ಮಾಡ್ಕೊಂಡು ಸ್ವಲ್ಪ ಹತ್ರ ಬಂದಿದ್ದೀನಿ. ಇಲ್ಲೆಲ್ಲ ಹಳೆ ಮನೆಗಳೆಲ್ಲ ಇದ್ದಾವೆ ಗೈಸ್, ಹಳೆ ಮನೆಗಳೆಲ್ಲ ಇದ್ದಾವೆ. ಆಲ್ಮೋಸ್ಟ್ ಇಲ್ಲೆಲ್ಲ ಯಾವುದು ಡೆವಲಪ್ ಆಗಿಲ್ಲ ನೋಡಿ. ಒಂದು ಮೋರಿ ಇಲ್ಲ, ವಾಟ್ರ್ ಹೋಗೋ ಡ್ರೈನೇಜ್ ಹೋಗೋ ದಾರಿ ಇಲ್ಲ. ಬಟ್ ನೋಡಿ ಗೈಸ್, ಇದೆಲ್ಲ ಹಳೆ ಕಾಲದವರು ಗೋಲ್ಡ್ ಮೈನಿಂಗ್ ಮಾಡಿದ್ರಲ್ಲ ಅವ್ರ ಮನೆಗಳಿದು. ತುಂಬ ಸುಸ್ತಾಗ್ತಿದೆ ಗೈಸ್, ತುಂಬ ವಾಕ್ ಮಾಡಿ, ತುಂಬ ದೂರದಿಂದ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಕೊನೆಗೂ ನಾನಂತೂ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲೇ ಗೈಸ್ ನಲ್ಲಿಯಲ್ಲಿ ನೀರು ಬರ್ತಾಯಿತ್ತು, ಅದಕ್ಕೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟಿಕೆಟು ಯಾವುದು ಮಾರಿಕುಪ್ಪಂ ಹತ್ರ ಬಂದಿದ್ದೀನಿ ಗೈಸ್. ನೋಡಿ ಇಲ್ಲೆಲ್ಲ ರೈಲ್ಸ್ ಎಲ್ಲ ಬರುತ್ತೆ, ಟ್ರೈನ್ ಎಲ್ಲ ಬರುತ್ತೆ ನೋಡಿ. ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್, ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಬಂದಿದ್ದ ತಕ್ಷಣ ಹತ್ಬಿಟ್ಟು ಮನೆಗೆ ಬರೋದೆ ಗೈಸ್. ಮನೆಗೆ ಬಂದಿದ್ದ ತಕ್ಷಣ ನಾನಂತೂ ಆರಾಮಾಗಿ ಮಲ್ಕೊಂಬಿಡ್ತೀನಿ, ತುಂಬ ಟಯರ್ಡ್ ಆಗೋಗಿದ್ದೀನಿ ಗೈಸ್. ಇಲ್ಲಿ ಟ್ರೈನ್ ಬರುತ್ತೆ, ಅಲ್ಲಿ ಬಸ್ ಬರುತ್ತೆ, ಬಸ್ ಬಂದರೆ ಬಸ್ಸಲ್ಲಿ, ಟ್ರೈನ್ ಬಂದರೆ ಟ್ರೈನಲ್ಲಿ ಗೈಸ್. ಬೆಟರ್ ಚಾಯ್ಸ್ ಅಂದರೆ ಟ್ರೈನು, ಯಾಕಂದರೆ ಬೇಗ ಬರುತ್ತೆ. ಬಸ್ ಆದರೆ ಸ್ಟಾಪ್ ಆಗಿ ಬರುತ್ತೆ ಗೈಸ್. ಬಟ್ ಒಳ್ಳೆ ಲೊಕೇಶನ್ ಗೈಸ್, ನೀವು ಬಂದು ಎಂಜಾಯ್ ಮಾಡಿ. ಇಲ್ಲೆಲ್ಲ ಗೋಲ್ಡ್ ಮೈನಿಂಗ್ಸ್ದು ಏರಿಯಾ ಎಲ್ಲ ಇದೆ ನೋಡಿ, ಇಲ್ಲೆಲ್ಲ ಅದೇ. ಈ ಮಣ್ಣೆಲ್ಲ ಆಲ್ಮೋಸ್ಟ್ ಅಗ್ದಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 60 ವರ್ಷಗಳಿಂದ ಗೋಲ್ಡ್ ಮೈನ್ ಮಾಡ್ತಿದ್ರಂತೆ. ಈ ಲೋಕಲ್ಸ್ ಎಲ್ಲ ಹೇಳ್ತಿದ್ದಾರೆ ಗೈಸ್. ನಾನಂತೂ ಆರಾಮಾಗಿ ಪಬ್ಲಿಕಲ್ಲಿ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಭಯ ಇಲ್ದಿರ ಮಾತಾಡ್ತಾ ಇದ್ದೀನಿ ಗೈಸ್ ಆರಾಮಾಗಿ. ಫಸ್ಟು ಅಷ್ಟು ಮಾತ್ರ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ನೋಡಿ. ಟ್ರ್ಯಾಕ್ ನೋಡಿ ಗೈಸ್, ಟ್ರ್ಯಾಕ್ ನೋಡಿ, ಅಲ್ಲೇನೋ ಕೆಲಸ ಮಾಡ್ತಿದ್ದಾರೆ ಪಾಪ ಬಿಸಿಲು. ಟ್ರೈನ್ ಮತ್ತೆ ಬಂದಿದೆ ನೋಡಿ ಗಾಯ್ಸ್. ನಾನಂತೂ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಫೈನಲಿ ನಾನಂತೂ ಮನೆಗೆ ರೀಚ್ ಆಗಿದ್ದಾಯ್ತು ಗಾಯ್ಸ್. ತುಂಬ ಟಯರ್ಡ್ ಆಗಿ ಹೋಗಿದ್ದೀನಿ ಗೈಸ್ ನಾನಂತೂ, ಯಾಕಂದರೆ ಟ್ರಾವೆಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಬಿಸಿ, ಹಬೆ, ಗಾಳಿ, ತಲೆನೋವು, ವಾಮಿಟ್ ಬರೋಂಗಾಗುತ್ತೆ. ವಾಟರ್ ಚೆನ್ನಾಗಿರಲ್ಲ, ಮನೆಗಿರೋ ಅಷ್ಟು ಕಂಫರ್ಟಬಲ್ ಇರಲ್ಲ ಗೈಸ್. ತುಂಬ ಟ್ರಾವೆಲ್ ಮಾಡಿ ಆರಾಮಾಗಿ ಬ್ಲಾಗ್ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಾಡಿ ಒಬ್ಬನೇ ಆಗಿದೆ ಗೈಸ್. ಆರಾಮಾಗಿ ಒಬ್ಬನೇ ಹೋಗಿ ಸುತ್ತಾಡಿಬಿಟ್ಟು
ಆರಾಮಾಗಿ ಬಂದಿದ್ದೀನಿ ಮನೆಗೆ ಸೇಫಾಗಿ. ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಗೈಸ್. ನನಗೆ ಬಂದಿರೋದು ನಾನು ತೋರಿಸ್ತಾ ಇದ್ದೀನಿ ಗೈಸ್. ಬಟ್ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಆದಷ್ಟು ಶೇರ್ ಮಾಡಿ. ಓಕೆ ಗೈಸ್, ಸಿಗೋಣ. ನನ್ನ ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ.